ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಮಸ್ಕಾರ. ಓ ವೆಂಕಟೇಶ್ ಅವರ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಇರಲಿ ಇರಲಿ. ನನ್ನ ಮಗಳು ಜಾಹ್ನವಿಯಲ್ಲಿ? ಜಾನ್ವಿನಾ? ಜಾನ್ವಿ ಬರ್ತಾಳೆ. ಆಯಿತು. ಅಪ್ಪ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಮಗಳೇ. ಚೆನ್ನಾಗಿದೆಯಾ? ನಾನು ಸೂಪರ್ ಆಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳಿ? ಜಾಹ್ನವಿಗೆ ಇದು ಮೊದಲನೇ ಹೆರಿಗೆ. ಇವಳು ತಂದೆ ಆಗಿ ಇವಳು ಹೆರಿಗೆ ಬಾಣಿತನ ಮಾಡೋ ಜವಾಬ್ದಾರಿ ನಂದು. ಅದಕ್ಕೆ ನನ್ನ ಮಗಳನ್ನ ಹೆರಿಗೆಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದಾ ಅಂತ ಬಂದಿದ್ದೀನಿ. ಮೊದಲನೇ ಹೆರಿಗೆ ಆಗಿಬಿಟ್ರೆ ತವ್ರ ಮನೆಯಲ್ಲೇ ಮಾಡಬೇಕು ಅಂತ ಏನಿದೆ? ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಮಾವ? ನಾವಿಲ್ಲಿ ಇಷ್ಟೊಂದು ಜನ ಇದ್ದೀವಲ್ಲ, ನಾವೇ ಮಾಡ್ತೀವಿ ಬಿಡಿ. ಹಾಗಲ್ಲ ಅಳಿ ಅಂದರೆ, ಮಗಳು ತಂದೆಯಾಗಿ ಇದು ನನ್ನ ಕರ್ತವ್ಯ. ಜೊತೆಗೆ ಇವಳು ತಾಯಿ ಇದ್ದಿದ್ರೆ ಅವಳು ಮುಂದೆ ನಿಂತು ಎಲ್ಲ ಮಾಡ್ತಾ ಇದ್ಲು. ಆದರೆ ಅವಳು ಇಲ್ಲದೆ ಇರೋದ್ರಿಂದ ಆ ಜವಾಬ್ದಾರಿ ನಂದು. ಹಾಗಂತ ಇವಳನ್ನ ಅಲ್ಲಿ ಕಳಿಸೋದಾ? ನಾವು ಇಷ್ಟೊಂದು ಜನ ಅತ್ತೆಯಂದ್ರಿದ್ದು ಅಷ್ಟು ಮಾಡೋಕ್ಕಾಗಲ್ವಾ? ನೀವೇನು ಹೆದರ್ಕೋಬೇಡಿ, ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡ್ಕೋತೀವಿ. ಅವಳ ಹೆರಿಗೆ ಬಾಣಂತರ ಎಲ್ಲ ನಾವೇ ನೋಡ್ಕೋತೀವಿ. ನೀವುಗಳು ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನಾನು ಯಾವತ್ತು ಹೇಳಿದ್ದೀನಿ ಹೇಳಿ? ನಿಮ್ಮಂಥವ್ರ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನನ್ನ ಮಗಳು 7 ಜನ್ಮದ ಪುಣ್ಯ ಮಾಡಿದ್ಲು. ಆದರೆ ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಲ್ವಾ? ನೋಡಿ ವೆಂಕಟೇಶ್ ಅವರೇ, ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಆ ಸುನಂದಮ್ಮನ ನಂಬಿ ನಾವು ಇವಳನ್ನ ಅಲ್ಲಿ ಕಳ್ಸೋಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡಿ, ನೀವೇ ಇಲ್ಲಿ ಬಂದಿದ್ಬಿಡಿ. ನಿಮ್ಮ ಕರ್ತವ್ಯ ಏನೇನಿದೆಯೋ ಎಲ್ಲ ಇಲ್ಲೇ ಮಾಡ್ಕೊಂಬಿಡಿ. ಅದರಿಂದ ನಮಗೂ ಸಂತೋಷ, ನಿಮಗೂ ಸಮಾಧಾನ ಆಯ್ತಲ್ಲ? ಹೌದು ಮಾವ, ಅಜ್ಜಿ ಹೇಳ್ತಿರೋದು ಸರಿ. ಎಷ್ಟು ದೊಡ್ಡ ಮನೆ ಇದೆ, ನೀವು ಇಲ್ಲೇ ಬಂದಿದ್ದು ಬಿಡಿ. ಅದು ಅಲ್ಲದೆ ಇವಳು ಇಷ್ಟು ದಿನ ನಮ್ಮಿಂದ ದೂರ ಇದ್ಲು, ಇನ್ನು ನಮ್ಮ ಕೈಲಾಗಲ್ಲ. ಹಾಗೆ ನಾನು ಇಲ್ಲೇ ಬಂದಿದ್ದರೆ ನನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡಂಗೆ ಆಗತ್ತೆ. ಇರೋ ಒಬ್ಬಳು ಮಗಳ ಬಾಣಿತನ ಮಾಡೋಕ್ಕಾಗದೇ ಇರೋನು ಅಂತ ಅಪವಾದ ಬರುತ್ತೆ. ಆ ದೇವರು ನನಗೆ ಇನ್ನೊಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ. ಇದೊಂದು ಸಲ ನನ್ನ ಕರ್ತವ್ಯನ ನಿಭಾಯಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಎರಡನೇ ಮಗು ಹುಟ್ಟೋ ವೇಳೆಗೆ ನಾನು ಬದುಕಿರ್ತೀನೋ ಇಲ್ವೋ? ಅಪ್ಪ, ಆ ವೇಳೆಗೆ ಬಾಳ್ತನ ನಿಮ್ಮಲ್ಲೇ ಆಗಲಿ. ಈಗ ನನಗೆ ಅವಕಾಶ ಕೊಡಿ. ಹೆಣ್ಣುಮಕ್ಕಳಿಗೂ ಬಾಣತನ ತವ್ರ ಮನೆಯಲ್ಲೇ ಆಗಲಿ ಅಂತ ಆಸೆ ಇರುತ್ತೆ. ಇಲ್ಲ ಅನ್ಬೇಡಿ, ಕೈ ಮುಗಿತೀನಿ.
ನೋಡಿ, ನೀವಿಷ್ಟೊಂದು ಕೇಳ್ಕೊಳ್ತಿದ್ದೀರಾ. ಜೊತೆಗೆ ಜಾನ್ವಿಗೂ ಅಲ್ಲಿಗೆ ಹೋಗೋಕೆ ಮನಸ್ಸಿದೆ. ಹಾಗಂದ್ಮೇಲೆ ನಾನು ಯಾಕೆ ಬೇಡ ಅನ್ಲಿ? ಆಯ್ತು, ಕರ್ಕೊಂಡೋಗಿ. ತುಂಬ ಸಂತೋಷ ಅಮ್ಮ. ಆದರೆ ಈಗಿಂದೀಗಲೇ ಕಳ್ಸೋಕ್ಕಾಗೋದಿಲ್ಲ. ನಮಗೂ ಕೆಲವು ಜವಾಬ್ದಾರಿಗಳಿದೆ, ಅದನ್ನೆಲ್ಲ ನಾವು ನಿಭಾಯಿಸಬೇಕು. ನೀವು ಇವತ್ತಿಲ್ಲೇ ಇದ್ದು ನಾಳೆ ಬೆಳಗ್ಗೆ ಕರ್ಕೊಂಡೋಗಿ. ಆಯ್ತು ತಾಯಿ. ಮಗಳೇ, ನಾಳೆ ಹೊರಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಮ್ಮ. ಸರಿಯಪ್ಪ. ಶ್ರೀ, ನಾನು ಹೋಗ್ತಿದ್ದೀನಿ ಅಂತ ಬೇಜಾರಾಗ್ತಿದೆಯಾ? ಆಗದೆ ಇರುತ್ತಾ? ನೀನು ಹೀಗೆ ಬೇಜಾರು ಮಾಡ್ಕೊಂಡ್ರೆ ನನಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾದ್ರೆ ಇಲ್ಲೇ ಇದ್ಬಿಡು. ಅಷ್ಟೊಂದು ಕಷ್ಟ ಆಗುತ್ತೆ ಅಂದರೆ ಯಾಕೆ ಹೋಗಬೇಕು? ಕಷ್ಟಪಟ್ಕೊಂಡು ಹೋಗೋದಲ್ಲ ಶ್ರೀ. ಇಂಥ ಟೈಮಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ತುಂಬ ಮುಖ್ಯ ಅನಿಸ್ಕೊಳ್ಳುತ್ತೆ. ಇಂಥ ಟೈಮಲ್ಲಿ ಹೋಗದೆ ಇದ್ದರೆ, ತಾಯಿ ಇದ್ದಿದ್ರೆ ಬರ್ತಿದ್ದೆ, ನಾನು ನಿನ್ನ ತಾಯಿ ಅಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂತ ಬರ್ತಿಲ್ವಲ್ಲ ಅಂತ ಅಪ್ಪ ಹೇಳಿ ನೊಂದ್ಕೋತಾರೆ ಶ್ರೀ. ತನ್ನ ಮಗಳು ಹೆರಿಗೆ ಬಾಣಂತನ ಮಾಡಬೇಕು ಅಂತ ಅವರಿಗೂ ಆಸೆ ಇರುತ್ತಲ್ವಾ? ನೀನು ಹೋಗಲೇಬೇಕು ಅಂತಿದ್ರೆ ನಾನು ನಿನ್ನ ಜೊತೆ ಬಂದ್ಬಿಡ್ತೇನೆ. ನನಗೆ ಬೇರೆ ದಾರಿ ಇಲ್ಲ ಜಾನು. ನಾನು ಹೋಗ್ತಿರೋದು ಬಾಣಂತನಕ್ಕೆ. ಅಲ್ಲಿ ನೀನು ಬಂದು ಏನು ಮಾಡ್ತೀಯಾ? ನಾನು ಅಲ್ಲಿಗೆ ಬಂದು ನಿನ್ನ ಆರೈಕೆ ಮಾಡ್ತೀನಿ, ನಿನ್ನ ಜೊತೆಲೇ ಇರ್ತೀನಿ. ನೀನು ನನ್ನ ಆರೈಕೆ ಮಾಡ್ತಿದ್ರೆ ಕಂಪ್ನಿ ಜವಾಬ್ದಾರಿ ಯಾರು ತಗೋತಾರೆ? ಈ ಮಗುವಿನ ಜವಾಬ್ದಾರಿ ನಾನು ತಗೊತೀನಿ, ಆ ಮಗುವಿನ ಜವಾಬ್ದಾರಿ ನೀನು ತಗೋ. ನಮಗೆ ಎರಡು ಮುಖ್ಯನೇ. ಆದರೂ ನನ್ನಿಂದ ಆಗಲ್ಲ ಜಾನು. ಇದು ಒಂದು ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೋ ಶ್ರೀ. ಸರಿ, ಎಷ್ಟು ದಿನ ಇರಬೇಕು? ದಿನ ಅಲ್ಲ, 6 ತಿಂಗಳು. 6 ತಿಂಗಳ? ಇದು ಸಾಧ್ಯನೇ ಇಲ್ಲ. ನಾನು ಈಗಲೇ ಮಾವಂಗೆ ಹೇಳ್ಬಿಡ್ತೀನಿ, ನಾನು ನಿಮ್ಮ ಮಗಳನ್ನೇ ಕಳ್ಸೋಕ್ಕಾಗಲ್ಲ ಅಂತ. ಶ್ರೀ, ಯಾಕೆ ಇಷ್ಟು ಪಾಸಿಟಿವ್ ಆಗಿ ಆಡ್ತಿದೀಯಾ? 6 ತಿಂಗಳು ಕಂಪ್ಲೀಟಾಗಿ ನನಗೆ ನೋಡೋಕ್ಕೆ ಆಗಲ್ಲ ಅಂತ ಏನಿಲ್ವಲ್ಲ. ನಿನಗೆ ಯಾವಾಗ ಬೇಕು, ಟೈಮ್ ಸಿಕ್ಕಿದಾಗ ನನಗೆ ನೋಡ್ಬೇಕು ಅನಿಸ್ದಾಗ ಬರ್ಬೋದು. ನಾನೇನು ಊರು ಬಿಟ್ಟು ಹೋಗ್ತಿದ್ದೀನಾ? ಇದೇ ಊರಲ್ಲಿ ತಾನೇ ಇರೋದು. ಪ್ಲೀಸ್ ಶ್ರೀ, ಸ್ಮೈಲ್ ಮಾಡು. ಸ್ಮೈಲ್. ಸ್ಮೈಲ್. ನಿನ್ನನ್ನು ಕಳಿಸ್ಕೊಡೋದಕ್ಕೆ ನಮಗೂ ಕಷ್ಟ ಆಗುತ್ತೆ ಜಾನ್ವಿ. ಆದರೆ ಏನು ಮಾಡೋದು, ಸಂಪ್ರದಾಯನ ಬಿಟ್ಕೊಡೋಕ್ಕಾಗಲ್ವಲ್ಲ. ಯಾವುದೇ ಹೆಣ್ಣುಗೂ ತನ್ನ ತಾಯಿ ಮನೆಯಲ್ಲೇ ಬಾಣಂತನ ಆಗಬೇಕು ಅಂತ ಆಸೆ ಇರುತ್ತೆ. ನಿನಗೇನಾದರೂ ಬೇಕು ಅಂದರೆ ಹೇಳು, ನಾವು ಅಲ್ಲಿಗೆ ಬರ್ತೀವಿ. ನೀವು ಅಲ್ಲಿದ್ದಷ್ಟು ದಿನ ಸಂತೋಷವಾಗಿ ನಗನಗ್ತಾ ಇರು. ನನ್ನ ಪಾಲಿಗೆ ನೀನು ಚಿಕ್ಕ ಮಕ್ಕಳಿದ್ದಾಗೆ. ಈಗ ನೀನು ಒಂದು ಮಗುಗೆ ಜನ್ಮ ಕೊಡ್ತಾ ಇದೀಯ. ಹುಟ್ಟೋ ಮಗು ಬಗ್ಗೆ, ನಿನ್ನ ಬಗ್ಗೆ ಕಾಳಜಿ ವಹಿಸು. ಯಾವುದಕ್ಕೂ ಭಯ ಪಟ್ಕೋಬೇಡ, ಯೋಚನೆ ಮಾಡಬೇಡ. ಅದೆಲ್ಲ ಮಗುನ ಮೇಲೆ ಪರಿಣಾಮ ಬೀಳುತ್ತೆ. ಸರಿ ಅಜ್ಜಿ. ನಿನ್ನ ಹುಟ್ಟೋ ಮಗುಗೆ ನಾವೆಲ್ಲರೂ ಸೇರಿ ಒಂದು ಸೆಟ್ರ್ ಹೊಲಿದಿದ್ದೀವಿ, ತಗೋ.
ಅನ್ನಪೂರ್ಣಮ್ಮವ್ರೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮಗಳನ್ನ ಕಳಿಸ್ಕೊಡ್ತಾ ಇದ್ದೀರಾ. ನಿಮಗೆ ಕೃತಜ್ಞತೆಗಳು. ಅಲ್ಲಿ ಇವಳಿಗೆ ಯಾವ ಕೊರತೆನೂ ಬರದೇ ಇರೋ ಥರ ನಾನು ನೋಡ್ಕೊತೀನಿ. ಇದು ಸತ್ತು ಸ್ವರ್ಗ ಸೇರಿರೋ ಇವ್ರ ತಾಯಿ ಮೇಲೆ ಆಣೆ. ಮಾವ, ಅಲ್ಲಿ ಜಾನ್ವಿ ಎಷ್ಟು ದಿನ ಇರಬೇಕಾಗತ್ತೆ? 6 ತಿಂಗಳು ಇರಬೇಕಾಗತ್ತೆ ಹೇಳಿ ಅಂದರೆ. 6 ತಿಂಗಳ? ಹೌದು ಹೇಳಿ ಅಂದರೆ. ಅಲ್ಲ, ಒಂದು 3 ತಿಂಗಳಲ್ಲಿ ವಾಪಸ್ ಕಳಿಸ್ಕೊಡೋಕ್ಕಾಗಲ್ವಾ? ಪದ್ಧತಿ ಇರೋದೇ ಹಾಗೆ ಹೇಳಿ ಅಂದರೆ. ನಿಮ್ಮಿಬ್ಬರನ್ನು ದೂರ ದೂರ ಮಾಡಬೇಕು ಅಂತ ನನಗೇನು ಆಸೆನಾ? 6 ತಿಂಗಳು ತುಂಬ ದೊಡ್ಡದಲ್ಲ ಅಳಿ ಅಂದರೆ. ಅದು ಅಲ್ಲದೆ ನಮ್ಮನೆ ಏನು ನಿಮ್ಮನೆಗಿಂತ ದೂರನಾ? ನಿಮಗೆ ನೋಡಬೇಕು ಅನ್ನಿಸ್ದಾಗೆಲ್ಲ ಬಂದು ಹೋಗಿ. ಆದರೂ ಜಾನ್ವಿ ನನ್ನ ಜೊತೆಗಿದ್ದಾಗ ಆಗಲ್ವಲ್ಲ ಮಾವ? ನಿಮ್ಮನ್ನು ನಮ್ಮ ಮನೆಗೆ ಬಂದು ಇರಿ ಅಂತ ಹೇಳ್ಬೋದಾಗಿತ್ತು. ಆದರೆ ನೀವು ಅಲ್ಲಿ ಇದ್ದು ಅನುಭವಿಸಿದ್ದು ಸಾಕು. ನನ್ನ ಮಗಳು ನೋಡಬೇಕು ಅನ್ನಿಸ್ದಾಗೆಲ್ಲ ಬಂದು ನೋಡ್ಕೊಂಡು ಹೋಗಿ. ಶ್ರೀ, ನನಗೂ ನಿನ್ನ ಬಿಟ್ಟಿರೋಕ್ಕೆ ಕಷ್ಟ ಆಗುತ್ತೆ. ಆದರೆ ಇಟ್ಸ್ ಓಕೆ ಜಾನು, ನನಗೆ ಅರ್ಥ ಆಗುತ್ತೆ. ನೀನು ನಗ್ನಗ್ತಾ ಹೊರಡು. ಅಲ್ಲಿ ಹೋದ್ಮೇಲೆ ನಿನ್ಗೆ ಏನೇ ಬೇಕಿದ್ರು ನಂಗಂತ ಕಾಲ್ ಮಾಡು, ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ ಶ್ರೀ. ಮಾವ, ನೀವು ಯಾವುದಕ್ಕೂ ಸಂಕೋಚ ಪಡ್ಕೊಳ್ಳದೆ ಏನೇ ಸಹಾಯ ಬೇಕಿದ್ರು ನನ್ನ ಕೇಳಬೇಕು. ಸರಿ ಹೇಳಿ ಅಂದರೆ. ನೀವು ಒಪ್ಪಿಗೆ ಕೊಟ್ಟರೆ ನಾವಿನ್ನು ಹೊರಡ್ತೀವಿ. ಬಾ ಮಗಳೇ, ಹೊರಡೋಣ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬೇಡ ಶ್ರೀ, ನನ್ನನ್ನು ಅಲ್ಲಿ ಬಿಟ್ಟು ನೀನು ವಾಪಸ್ ಬರುವಾಗ ಬೇಜಾರು ಮಾಡ್ಕೊಂಡು ಬರ್ತೀಯ. ಅದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಹೇಗೂ ಡ್ರೈವರ್ ಬರ್ತಿದ್ದಾರಲ್ಲ, ನಾವು ಅವ್ರ ಜೊತೆನೇ ಹೋಗ್ತೀವಿ. ಪ್ಲೀಸ್ ಶ್ರೀ. ಬರ್ತೀವಳಿ ಅಂದರೆ. ಅಮ್ಮ, ಬರ್ತೀವಿ. ಆಯಿತು, ಹೋಗಿ ಬನ್ನಿ. ಬರ್ತೀನಿ ಶ್ರೀ. ಬಾ ಮಗಳೇ. ಹುಷಾರಾಗಿ ಹೋಗಿ. ಜಾನ್ವಿ, ಬಿಸಿಲಲ್ಲಿ ಜಾಸ್ತಿ ಓಡಾಡಬಾರ್ದು. ಆಚೆ ಹೋಗಬೇಕು ಅಂತಿದ್ರೆ ಸಂಜೆ ಹೊತ್ತಿನಲ್ಲಿ ಹೋಗು. ಊಟ ತಿಂಡಿ ಚೆನ್ನಾಗಿ ಮಾಡು. ಆಯಿತು. ನಿನಗೆ ಹಸಿವಿಲ್ಲ ಅಂದ್ಬಿಟ್ಟು ಮಗುನ ಉಪವಾಸ ಇಡಬಾರ್ದು, ಗೊತ್ತಾಯ್ತಾ? ಸರಿ. ನಿನಗೆ ಜಾಮೂನ್ ಇಷ್ಟ ಅಲ್ವಾ? ಜಾಮೂನ್ ತಿನ್ನಬೇಕು ಅಂತ ಅನಿಸಿದರೆ ನೀನು ಫೋನ್ ಮಾಡು, ಇಲ್ಲೇ ಮಾಡಿಬಿಟ್ಟು ನಿನ್ನ ಮನೆಗೆ ಕೊಟ್ಟು ಕಳಿಸ್ತೀನಿ. ಆಯಿತು. ಜಾನ್ವಿ, ಇಲ್ಲಿ ಬಾ. ಜಾನ್ವಿ, ಇದನ್ನ ಇಟ್ಕೊ. ನನಗೆ ಯಾಕೆ ಅಜ್ಜಿ ದುಡ್ಡು? ಬೇಕಾಗುತ್ತೆ, ಇಟ್ಕೋ. ಬರ್ತೀನಿ ಶ್ರೀ. ಹುಷಾರು ಜಾನು. ನೋಡು, ಇಲ್ಲಿಂದ ಹೋಗಬೇಕಾದ್ರೆ ಹುಷಾರಾಗಿ ಹೋಗು ಅಂತ ಹೇಳಿದ್ದೀನಿ ಡ್ರೈವರ್ಗೆ. ಹಂಪು ಹಳ್ಳ ಇರೋ ಕಡೆ ನಿಧಾನಕ್ಕೆ ಹೋಗು ಅಂತ ಹೇಳಿದ್ದೀನಿ. ನೀನು ಅಷ್ಟೇ ನೋಡ್ಕೊ. ಜಾನು, 1 ನಿಮಿಷ.
ಹೆಂಡತಿ ಕೊಡೋಕ್ಕೆ ಏನೋ ಗಿಫ್ಟ್ ತಂದಿದ್ದಾನೆ ಅನಿಸುತ್ತೆ. ನಮಗೆ ಹೇಳಿಲ್ಲ ನೋಡಿ, ಈ ಕಳ್ಳ. ತಗೋ, ಇದು ನಿನ್ನ ಫೇವ್ರೆಟ್ ಗೊಂಬೆ. ಇದನ್ನು ನಾನು ಇಲ್ಲೇ ಬಿಟ್ಟಿದ್ದೆ, ನನ್ನ ನೆನಪಿಗೆ ನಿನ್ನ ಹತ್ರ ಇರಲಿ ಅಂತ. ನನ್ನ ಹತ್ರ ನಿನ್ನ ಪ್ರತಿರೂಪನೇ ಇದೆ, ಇದು ನಿನ್ನ ಹತ್ರನೇ ಇರಲಿ. ತಗೋ. ಬರ್ತೀನಿ ಶ್ರೀ. ಬಾ ಮಗಳೇ. ತಗೊಳಮ್ಮ ಮಜ್ಜಿಗೆ. ನೀನು ಯಾಕಪ್ಪ ಮಾಡಕ್ಕೆ ಹೋದೆ? ಎಲ್ಲಿ ತಗೊಳಮ್ಮ. ಒಳಗೆ ಹೋಗ್ಬೋದಿತ್ತಲ್ಲಪ್ಪ. ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ನಿಮ್ಮಮ್ಮ ಬರಲಿ. ಎಲ್ಲೋ ರವಿ ನಿಮ್ಮಮ್ಮ? ಆರತಿ ಮಾಡಿ ಅವಳನ್ನ ಒಳಗಡೆ ಕರ್ಕೋಬೇಕು. ಎಲ್ಲೋಗಿದ್ದಾಳೆ ಈ ಸಮಯದಲ್ಲಿ? ಮಗಳನ್ನ ಬಾಣಂತನಕ್ಕೆ ಕರ್ಕೊಬರ್ತೀನಿ, ಅವಳಿಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಹೇಳಿದೆ. ಆದರೂ ಎಲ್ಲೋಗಿದ್ದೆ ನೀನು? ಆರತಿ ಮಾಡಿ ಒಳಗೆ ಕರ್ಕೊಳಕ್ಕೆ ಅವಳೇನು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಿದ್ದಾಳೆ. ಮದುವೆ ಆದಾಗಿಂದ ಗಂಡನ ಮನೆಗಿಂತ ನಮ್ಮ ಮನೇಲಿ ಇದ್ದಿದ್ದೇ ಹೆಚ್ಚು. ಆರತಿ ಮಾಡು ಅಂದರೆ ಬಾಯಿಗೆ ಬಂದಾಗ ಮಾತಾಡ್ತಿದೀಯಾ? ಅಯ್ಯೋ, ಮದುವೆ ಆದಮೇಲೆ ಎಲ್ಲರೂ ಬಸರಾಗ್ತಾರೆ, ಅದರಲ್ಲಿ ಏನ್ರಿ ವಿಶೇಷ? ಯಾಕಮ್ಮ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಅಕ್ಕ ಯಾರ್ದೋ ಮನೆ ಮುಂದೆ ಗತಿ ಇಲ್ದಿರ ನಿಂತಿಲ್ಲ, ಬಂದಿರೋ ತವ್ರ ಮನೆಗೆ ಕರೆಕ್ಟಾಗಿ ಮಾತಾಡೋದು ಕಲಿ. ಯಾಕಪ್ಪ, ಹಳೇದೆಲ್ಲ ಮರ್ತು ಹೋಗ್ಬಿಡ್ತಾ? ಈ ಹಳ್ಳಿಲಿ ಬರಗಾಲ ಬಂದಾಗ ಜನ ಎಲ್ಲ ಗುಳೆ ಹೋಗ್ತಾರಲ್ಲ, ಹಾಗೆ ಇವಳು ಗಂಡನ ಮನೆಯವರೆಲ್ಲ ನಮ್ಮ ಮನೆಗೆ ಬಂದು ಟೆಂಟ್ ಹಾಕಿರ್ಲಿಲ್ವಾ? ಎಷ್ಟು ಸೇವೆ ಮಾಡಿದ್ದೀನಿ, ಒಂದಾ ಎರಡ? ಆಗಲೇ ನಾನು ಅರ್ಧ ಹೆಣ ಬಿದ್ದು ಹೋಗಿದ್ದು. ಸದ್ಯ ಅವೆಲ್ಲ ಇಲ್ಲಿಂದ ತೊಲಗಿದ್ವು. ಇನ್ಮೇಲಾದರೂ ನೆಮ್ಮದಿಯಾಗಿರೋಣ ಅಂದರೆ ಈಗ ಇವಳು ಸೇವೆ ಮಾಡೋ ಕರ್ಮ ನನಗೆ. ನನಗೂ ವಯಸ್ಸಾಯ್ತಪ್ಪ, ದೇಹದಲ್ಲಿ ಶಕ್ತಿ ಕಮ್ಮಿ ಆಗಿದೆ. ನಾನೇ ಇನ್ನೊಬ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಸ್ಥಿತಿನಲ್ಲಿದ್ದೀನಿ. ಅದರಲ್ಲಿ ಇದು ಬೇರೆನಾ? ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ? ಅಪ್ಪ, ನನ್ನಿಂದ ಅಮ್ಮನಿಗೆ ತೊಂದರೆ ಆಗುತ್ತೆ ಬೇಡ, ನಾ ವಾಪಸ್ ಹೋಗ್ತೀನಿ. ನೀನು ಯಾಕೆ ವಾಪಸ್ ಹೋಗ್ಬೇಕು? ಇದು ನಿನ್ನ ಮನೆ. ಬರಬೇಡ ಅನ್ನೋದಕ್ಕೆ ಅವಳು ಯಾರು? ಇದು ನನ್ನ ಮನೆ, ಇವಳು ನನ್ನ ಮಗಳು. ಇವಳು ಇಲ್ಲಿರೋದಕ್ಕೆ ನೀನು ಒಪ್ಪಿಗೆ ಬೇಕಾಗಿಲ್ಲ.
ಇಲ್ಲಿ ಇವಳು ಆರೈಕೆ ಮಾಡೋ ಥರ ಇದ್ರೆ ಇರು, ಇಲ್ಲ ಅಂದರೆ ಗಂಟು ಮುಟ್ಟೆ ಕಟ್ಕೊಂಡು ತವ್ರ ಮನೆಗೆ ಹೋಗ್ತಾ ಇರು. ಒಬ್ಳು ಕೆಲಸದಲ್ಲಿ ಇಟ್ಕೊಂಡು ನನ್ನ ಮಗಳು ಆರೈಕೆ ಮಾಡ್ತೀನಿ, ನೀನು ಆರತಿ ಮಾಡ್ತೀಯಾ ಇಲ್ಲ ತವ್ರಿಗೆ ಹೋಗ್ತೀಯೋ? ಅಯ್ಯೋ, ನಾನೇನು ಮಾಡಲ್ಲ ಅಂತ ಹೇಳಿದ್ನೇನ್ರಿ. ನನಗೆ ಕಷ್ಟ ಏನು ಅಂತ ಹೇಳ್ಕೊಂಡಪ್ಪ. ಏನು ಪ್ರಯೋಜನ ಆಗಲಿಲ್ವಲ್ಲ. ಈಗೇನು ಆರತಿ ತಾನೇ ಮಾಡಬೇಕು, ಮಾಡ್ತೀನಿ ರೀ. ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ ಮಗಳೇ. ನನಗೇನೂ ಬೇಜಾರಿಲ್ಲಪ್ಪ, ಮುಂಚಿಂದನೂ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಆದರೆ ನನ್ನ ವಿಷಯಕ್ಕೆ ನೀವಿಬ್ರು ಜಗಳ ಆಡಬಾರ್ದು. ನನಗೆ ನಿನ್ನ ಸಂತೋಷ ಮುಖ್ಯ. ಬಾ ಮಗಳೇ, ಬಾ. ಆಯ್ತಲ್ಲ, ಬಾಮ್ಮ ಒಳಗೆ.